ನಮಸ್ಕಾರ ಆತ್ಮೀಯರೇ, ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ. ಜಿ ಕನ್ನಡದ ಜನಪ್ರಿಯ ಸೀರಿಯಲ್ ಕರ್ಣದಲ್ಲಿ ಮಹತ್ವದ ಬದಲಾವಣೆಯಾಗಿದೆ. ಪ್ರಮುಖ ಪಾತ್ರಗಳಲ್ಲಿ ಒಂದಾದ ರಮೇಶ್ ಪಾತ್ರಧಾರಿ ಬದಲಾವಣೆಯಾಗಿದೆ. ರಮೇಶ್ ಅನ್ನೋ ನೆಗೆಟಿವ್ ರೋಲ್ ನಲ್ಲಿ ಹಿರಿಯ ನಟ ಟಿ.ಎಸ್. ನಾಗಾಭರಣ ನಟಿಸ್ತಾ ಇದ್ರು. ಕಂಪ್ಲೀಟ್ ನೆಗೆಟಿವ್ ಶೇಡ್ ಇರುವ ಈ ಪಾತ್ರ ಕರ್ಣ ಸೀರಿಯಲ್ನ ಪ್ರಮುಖ ಆಕರ್ಷಣೆಗಳಲ್ಲಿ ಒಂದಾಗಿತ್ತು. ಆದ್ರೆ ಈಗ ಟಿ.ಎಸ್. ನಾಗಾಭರಣ ಈ ಸೀರಿಯಲ್ನಿಂದ ಹೊರ ನಡೆದಿದ್ದಾರೆ. ಇದು ದೊಡ್ಡ ಚರ್ಚೆ ಹುಟ್ಟು ಹಾಕಿದೆ. ಇದ್ದಕ್ಕಿದ್ದಂತೆ ಹಿರಿಯ ನಟರು ಸೀರಿಯಲ್ನಿಂದ ಹೊರ ಹೋಗಿದ್ಯಾಕೆ? ಏನಾದ್ರೂ ಸನ್ನಿವೇಶ ಸೃಷ್ಟಿಯಾಗಿದ್ವಾ ಅಥವಾ ಬೇರೆ ಕಾರಣಗಳೇನಾದ್ರೂ ಇದೆಯಾ ಅನ್ನೋ ಚರ್ಚೆ ಹುಟ್ಕೊಂಡಿದೆ. ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ. ಆತ್ಮೀಯರೇ, ಕೆಲವು ದಿನಗಳಿಂದ ಕರ್ಣ ಸೀರಿಯಲ್ ನಲ್ಲಿ ಟಿ.ಎಸ್. ನಾಗಾಭರಣ ಹೊರ ನಡೆದಿದ್ದಾರೆ ಅಂತ ಸುದ್ದಿ ಓಡ್ತಾನೆ ಇತ್ತು. ಆದ್ರೀಗ ಅದು ನಿಜವಾಗಿದೆ. ಜಿ ಕನ್ನಡ ಇತ್ತೀಚೆಗೆ ಬಿಡುಗಡೆ ಮಾಡಿದ ಪ್ರೋಮೋದಲ್ಲಿ ನಾಗಾಭರಣ ಬದಲಿಗೆ ಕನ್ನಡದ ಮತ್ತೊಬ್ಬ ಹಿರಿಯ ನಟ ಅಭಿಜಿತ್ ಎಂಟ್ರಿಯಾಗಿದೆ. ಮತ್ತಷ್ಟು ಪವರ್ಫುಲ್ ಲುಕ್ ಮತ್ತು ಮ್ಯಾನರಿಸಂ ನಲ್ಲಿ ಈ ಪಾತ್ರವನ್ನ ಇಂಟ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಅಷ್ಟಕ್ಕೂ ಸೀರಿಯಲ್ಗಳಿಂದ ಪಾತ್ರಧಾರಿಗಳು ಹೊರ ಹೋಗೋದು ಹೊಸದೇನೂ ಅಲ್ಲ. ಇಲ್ಲವೇ ಟಿವಿ ವಾಹಿನಿ ಅಥವಾ ಧಾರಾವಾಹಿಯ ನಿರ್ಮಾಪಕರೇ ಪಾತ್ರವನ್ನ ರೀಪ್ಲೇಸ್ ಮಾಡ್ತಾರೆ. ಅದರಂತೆ ಈಗ ಕರ್ಣ ಸೀರಿಯಲ್ ಆರಂಭದಿಂದಲೂ ಇದ್ದ ಟಿ.ಎಸ್. ನಾಗಾಭರಣ ಹೊರ ನಡೆದಿದ್ದಾರೆ. ಪ್ರಮುಖ ಪಾತ್ರಗಳಲ್ಲೇ ನಟಿಸ್ತಾ ಇದ್ದವರು ಅದ್ಯಾಕೆ ಹೊರ ನಡೆದ್ರು ಅನ್ನೋದೇ ಇಂಟ್ರೆಸ್ಟಿಂಗ್ ವಿಷಯ. ಕರ್ಣ ಸೀರಿಯಲ್ ಆರಂಭ ಆದ ದಿನದಿಂದಲೂ ಟಿ.ಎಸ್. ನಾಗಾಭರಣ ಅವರು ಈ ಸೀರಿಯಲ್ ತಂಡದ ಜೊತೆಗೇ ಇದ್ರು. ಕಿರುತೆರೆಯಲ್ಲಿ ಹೆಚ್ಚಾಗಿ ನೆಗೆಟಿವ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದು ಕಡಿಮೆ. ಹೀಗಾಗಿ ರಮೇಶ್ ಪಾತ್ರ ಕಿರುತೆರೆ ವೀಕ್ಷಕರ ಮೇಲೆ ತುಂಬಾ ದೊಡ್ಡ ಪರಿಣಾಮವನ್ನೇ ಬೀರಿತ್ತು. ನಾಗಾಭರಣ ಅವರನ್ನ ಈ ರೀತಿಯ ಕ್ಯಾರೆಕ್ಟರ್ ನಿಂದ ನೋಡೋದಿಕ್ಕೆ ತುಂಬಾ ಜನ ಇಷ್ಟಪಡ್ತಾ ಇರ್ಲಿಲ್ಲ. ಯಾಕಂದ್ರೆ ಕನ್ನಡದ ಕಿರುತೆರೆ ಹಾಗೂ ಹಿರಿತೆರೆ ಆಗಬಹುದು, ಜೊತೆಗೆ ರಂಗಭೂಮಿ ಆಗಬಹುದು, ಎಲ್ಲಾ ಕಡೆಯೂ ನೆಗೆಟಿವ್ ರೋಲ್ ಮಾಡಿದ್ದು ತುಂಬಾ ಕಮ್ಮಿ. ಅದರಲ್ಲೂ ಕಿರುತೆರೆಯಲ್ಲಿ ನಾಗಾಭರಣ ಅವರು ಅಂದ್ರೆ ಫ್ಯಾಮಿಲಿ ಆಡಿಯನ್ಸ್ಗೆ ಸಿಕ್ಕಾಪಟ್ಟೆ ಇಷ್ಟ. ಅಂತಹದ್ರಲ್ಲಿ ಖಳನಾಯಕನ ಪಾತ್ರದಲ್ಲಿ ನೋಡಿ ತುಂಬಾ ಜನ ಬೇಸರ ವ್ಯಕ್ತಪಡಿಸಿದ್ರು. ಇಂಥ ಹೊತ್ತಲ್ಲೇ ಈಗ ಟಿ.ಎಸ್. ನಾಗಾಭರಣ ಅವರು ಸೀರಿಯಲ್ನಿಂದಲೇ ಹೊರ ನಡೆದಿದ್ದಾರೆ. ಆತ್ಮೀಯರೇ, ಕರ್ಣ ಸೀರಿಯಲ್ ಶುರುವಾದ ದಿನದಿಂದಲೂ ನಂಬರ್ 1 ಸ್ಥಾನದಲ್ಲೇ ಇದೆ. ಬಿಗ್ ಬಾಸ್ ಇರುವಾಗ ಸ್ವಲ್ಪ TRP ಏರಿಳಿತ ಆಗಿತ್ತು. ಆಗಲೂ ಸೀರಿಯಲ್ ಅನ್ನೋ ವಿಷಯಕ್ಕೆ ಬಂದಾಗ ಧಾರಾವಾಹಿಗಳಲ್ಲಿ ಕರ್ಣ ಧಾರಾವಾಹಿಯೇ ಮೊದಲ ಸ್ಥಾನದಲ್ಲಿತ್ತು. ಬಿಗ್ ಬಾಸ್ ಮುಗಿದ ಮೇಲಂತೂ ಇದರ ಸಕ್ಸಸ್ ಅನ್ನ ಹಿಂದಿಕ್ಕೋದಿಕ್ಕೆ ಆಗ್ಲಿಲ್ಲ. ಆ ಮಟ್ಟಿಗೆ ಜನರನ್ನ ಆವರಿಸಿಕೊಂಡಿದೆ. ಕೂಡು ಕುಟುಂಬದ ಸ್ಟೋರಿಗೆ ಜನ ಮರುಳಾಗಿ ಹೋಗಿದ್ದಾರೆ. ಇಂಥ ಹೊತ್ತಲ್ಲೇ ಟಿ.ಎಸ್. ನಾಗಾಭರಣ ಹೊರ ನಡೆದಿದ್ದಾರೆ. ಇದಕ್ಕೆ ಕಾರಣ ಏನು ಅನ್ನೋದರ ಗುಟ್ಟು ಬಿಟ್ಟಿಲ್ಲ. ಕಾರಣಾಂತರಗಳಿಂದ ನಾಗಾಭರಣ ಅವರು ಸೀರಿಯಲ್ನಿಂದ ಹೊರ ನಡಿಬೇಕಾಗಿದೆ ಅಂತಷ್ಟೇ ಮೂಲಗಳ ಮಾಹಿತಿ ಹೊರಬಿದ್ದಿದೆ. ಇದನ್ನ ಬಿಟ್ರೆ ಬೇರೆ ಯಾವುದೇ ಅಧಿಕೃತ ಮಾಹಿತಿ ಇಲ್ಲ. ಪಕ್ಕಾ ಕಾರಣವನ್ನ ಹೇಳಿಲ್ಲ. ನಾಗಾಭರಣ ಅವರ ಪಾತ್ರದಲ್ಲಿ ಹಿರಿಯ ನಟ ಅಭಿಜಿತ್ ಎಂಟ್ರಿ ಕೊಟ್ಟಿದ್ದಾರೆ. ಅಭಿಜಿತ್ ಒಂದು ಕಾಲದ ಸೂಪರ್ ಹೀರೋ. ಇತ್ತೀಚೆಗೆ ಯಾವುದೇ ಪಾತ್ರಗಳು ಸಿಗದೆ ಮನೆಯಲ್ಲೇ ಉಳಿದಿದ್ರು. ಒಂದಿಷ್ಟು ರಿಯಾಲಿಟಿ ಶೋ ಮಾಡಿದ್ರು ಕೂಡ ಖಡಕ್ ಆದ ಪಾತ್ರ ಸಿಕ್ಕಿರ್ಲಿಲ್ಲ. ಆದ್ರೀಗ ಅಭಿಜಿತ್ಗೆ ಆ ಕೊರಗನ್ನ ನೀಗಿಸುವಂತಹ ಪವರ್ಫುಲ್ ಪಾತ್ರ ಸಿಕ್ಕಿದೆ. ಇಡೀ ಸೀರಿಯಲ್ನಲ್ಲಿ ಅಭಿಜಿತ್ ಅವರದ್ದೇ ಖಡಕ್ ರೋಲ್. ನೆಗೆಟಿವ್ ರೋಲ್ ಆದ್ರೂ ಕೂಡ ಒಂದೊಳ್ಳೆ ವೋಲ್ಟೇಜ್ ಇರೋ ಪಾತ್ರ. ಹೀಗಾಗಿ ಒಪ್ಕೊಂಡಿದ್ದಾರಂತೆ. ನಾಗಾಭರಣ ಅವರು ಹೊರ ಹೋಗಿದ್ದು ಸೀರಿಯಲ್ಗೆ ಏನಾದ್ರೂ ಹೊಡೆತ ಕೊಡುತ್ತಾ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದ್ ನೋಡ್ಬೇಕಿದೆ. ಆತ್ಮೀಯರೇ, ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಮಾಡಿ.